ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಟ್ನಿ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ನಾನು ಜೋಡಿಸಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಕೊತ್ತಂಬರಿ, ಕರಿಬೇವು, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲದ ಪುಡಿ, ಶೇಂಗಾ ಅಂದರೆ ಹುರಿದಿರೋ ಶೇಂಗಾ, ಪುಟಾಣಿ ಅಥವಾ ಹುರಗಡಲೆ, ಉಪ್ಪು ಮತ್ತು ಹುಣಸೆಹಣ್ಣು. ಇವಾಗ ನಾನು ಒಂದು ಜಾರ್ಗೆ ಹುರಗಡಲೆ ಅಥವಾ ಪುಟಾಣಿ ಅಂತ ಏನು ಕರೀತಾರೆ ಅದನ್ನು ಹಾಕಿದ್ದೀನಿ. ಅದೇ ಥರ ಇನ್ನೊಂದು ಬೌಲಲ್ಲಿ ಇದ್ದಿದ್ದು ಹುರಿದಿರೋ ಶೇಂಗಾನ ಅರ್ಧದಷ್ಟು ಭಾಗನ ಹಾಕ್ತಾಯಿದ್ದೀನಿ. ಅರ್ಧದಷ್ಟು ಶೇಂಗಾನ ನಾನು ಹಾಕಿ ಇವಾಗ ಜೀರಿಗೆ ತೊಗೊಳ್ತಾ ಇದ್ದೀನಿ. ಜೀರಿಗೆ ಹಾಕಿಬಿಟ್ಟು 2 ಸ್ಪೂನ್ ಜೀರಿಗೆನ ನಾನು ಎತ್ತಿಟ್ಟಿದ್ದೆ, ಆ ಜೀರಿಗೆನ ಹಾಕ್ತಾಯಿದ್ದೀನಿ. ಈಗ ನಾನು ಅದೇ ನಾಟಿ ಬೆಳ್ಳುಳ್ಳಿ ಅಂತಾರಲ್ವ, ಆ ನಾಟಿ ಬೆಳ್ಳುಳ್ಳಿನ ಇಷ್ಟು ಬಿಡಿಸಿಟ್ಟಿದ್ದೀನಿ, ಅಷ್ಟನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಅದಾದಮೇಲೆ ನಾನು ಖಾರದ ಪುಡಿನ ತೊಗೊಳ್ತಾ ಇದ್ದೀನಿ. ನಾವು ಖಾರ ಪುಡಿನ ಮನೆಯಲ್ಲೇ ಮಾಡಿರ್ತೀವಿ, ಮೀಡಿಯಮ್ ಖಾರ ಇರುತ್ತೆ, ಅದರಿಂದ ನಾನು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ. ಸ್ಪೈಸ್ ಜಾಸ್ತಿ ಬೇಕು, ಖಾರ ಜಾಸ್ತಿ ತಿನ್ನೋರು ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆಯೇ ನಾನು ಬೆಲ್ಲದ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, 2 ಚಮಚದಷ್ಟು. ಅದೇ ರೀತಿಯಾಗಿ ಸ್ವಲ್ಪ ಹುಣಸೆಹಣ್ಣು, ನಾನು ತೆಗ್ದಿಟ್ಟಿದ್ದು ಜಾಸ್ತಿನೇ ಹುಣಸೆಹಣ್ಣ, ಬಟ್ ನಾನು ಹಾಕ್ತಾ ಇರೋದು ಸ್ವಲ್ಪನೇ. ಅದು ಒಂದು ಸ್ವಲ್ಪ ಖಾರ, ಸಿಹಿ, ಹುಳಿ, ಅದು ಒಂದು ಕಾಂಬಿನೇಷನ್ನೇ ತುಂಬ ಚೆನ್ನಾಗಲ್ವಾ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೋದು. ಹಾಕಿಬಿಟ್ಟು ಅದಾದಮೇಲೆ ನಾನು ಕರಿಬೇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಒಣ ಬಟ್ಟೆಲಿ ಚೆನ್ನಾಗಿ ಒರೆಸ್ಬಿಟ್ಟು ಹಾಕ್ತೀನಿ. ಅದ್ರ ಕರಿಬೇವು ಮತ್ತು ಕೊತ್ತಂಬರಿ ಎರಡೂ ಅದೇ ರೀತಿಯಾಗಿ ಮಾಡ್ತೀವಿ ನಾವು. ಕೆಳಗಡೆ ಹಾಕೋದ್ರಿಂದ ಕರೆಕ್ಟಾಗಿ ಗ್ರೈಂಡ್ ಆಗಲ್ಲ, ಮೇಲ್ಗಡೆ ಹಾಕೋದ್ರಿಂದ ಕೆಳಗಡೆ ಇರೋ ಹುರ್ಗಡ್ಲೆ ಚೆನ್ನಾಗಿ ಮಿಕ್ಸಿ ಆಗ್ತಾ ಇದು ಅದ್ರ ಜೊತೆಗೆ ಸೇರಿಬಿಡತ್ತೆ. ಅದರಿಂದ ಮಿಕ್ಸಿ ಮಾಡಬೇಕಾದ್ರೂ ನಮಗೇನೂ ತೊಂದರೆ ಆಗಲ್ಲ. ಈಗ ಎಲ್ಲದನ್ನು ಹಾಕಾಯಿತು. ಇವಾಗ ಗ್ರೈಂಡ್ ಮಾಡಿದ್ರೆ ನಮ್ಮ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ನೋಡ್ಬೋದು, ಅದರ ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಚಟ್ನಿ ಪುಡಿದು ತುಂಬಾ ಚೆನ್ನಾಗಿ ಬಂದಿದೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾರೆಲ್ಲ ಮಾಡಿಲ್ವೋ ಇದನ್ನು ಒಂದು ಸಲ ಟ್ರೈ ಮಾಡಿ. ಚಪಾತಿ ಜೊತೆಗೆ ಪುಡಿ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಲ್ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ತಿಂತಾರೆ. ದೋಸೆಗೆ ಮೇಲೆ ಪುಡಿ ಹಾಕಿಬಿಟ್ಟು ತುಪ್ಪ ಹಾಕ್ಕೊಟ್ರೂ ಚೆನ್ನಾಗಿ ತಿಂತಾರೆ. ದೋಸೆ, ಪಡ್ಡು, ರೈಸು, ಬಿಸಿ ಬಿಸಿ ರೈಸಿಗೆ ಕೂಡ ಹಾಕ್ಕೊಂಡು ತಿನ್ಬೋದು ಇದನ್ನು.